ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ನಲ್ಲಿ. ಸ್ನೇಹಿತರೆ, ನಾವು ಎಂದಿನಂತೆ ಇವತ್ತಿನ ಈ ವಿಡಿಯೋದಲ್ಲೂ ಸಹ ಮಾರ್ಕೆಟಿನ ಬಗ್ಗೆ ಯಾವ ರೀತಿಯಾದಂತಹ ಒಂದು ಅನಾಲಿಸಿಸನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು ಯಾವುದು ಅಂತ ಹೇಳಿದ್ರೆ ನೋಡಿ, ಇದು ಬಂದ್ಬಿಟ್ಟು ನಮ್ಮ ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಎಕ್ಸ್ಪೈರಿ ಬಂದ್ಬಿಟ್ಟು 22ನೇ ತಾರೀಕು ಮೇ 22ನೇ ತಾರೀಕಿಗೆ ನಾವಿಲ್ಲಿ ನೋಡಿದಾಗ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಓಪನ್ ಇಂಟ್ರೆಸ್ಟಲ್ಲಿ ಅಂತ ಹೇಳಿದ್ರೆ 21,63,919 ಏನಿದೆ ಕಾಂಟ್ರಾಕ್ಟ್ಸು ಓಪನ್ ಇಂಟ್ರೆಸ್ಟಲ್ಲಿ ಇರ್ತಕ್ಕಂಥದ್ದು. ಅದೇ ನಾವು ಕಾಲ್ ಸೈಡ್ ನೋಡಿದಾಗ 22,23,313 ಇದೆ. ಅಂದರೆ ಇಲ್ಲಿ ಪುಟ್ ಸೈಡಲ್ಲಿ OI ಕಡಿಮೆ ಇದೆ, ರೈಟ್? ಪುಟ್ ಸೈಡಲ್ಲಿ OI ಕಡಿಮೆ ಇದೆ. ಓಕೆ, ಇದು ಯಾವುದ್ರದ್ದು? ಇದು ನಮ್ಮ ಬ್ಯಾಂಕ್ ನಿಫ್ಟಿ 22ನೇ ತಾರೀಕಿನ ಎಕ್ಸ್ಪೈರಿ ಅದು. ಇನ್ನು ಸ್ನೇಹಿತರೆ, ನಾವಿಲ್ಲಿ ಚಾರ್ಟ್ ಮೇಲೆ ಬಂದು ನೋಡಿದಾಗ, ಇಲ್ಲಿ ಚಾರ್ಟ್ ಮೇಲೆ ಬಂದು ನೋಡಿದಾಗ, ಡೈಲಿ ಚಾರ್ಟಲ್ಲಿ ನಾನು ನೋಡಿದಾಗ ಇದು ನನಗೇನು ಹೇಳ್ತಾ ಇದೆ, ಫಿಬೊನಾಚಿಯ 61.8% ಮತ್ತು 50% ಮಧ್ಯದಲ್ಲಿದೆ. ತುಂಬ ಗಮನ ಕೊಡಬೇಕಾದಂತಹ ವಿಷಯ. 61.8 ಮತ್ತು 50% ಮಧ್ಯದಲ್ಲಿದೆ. ಸ್ನೇಹಿತರೆ, ಹಿಂಗಿರ್ಬೇಕಾದ್ರೆ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿವರೆಗೂ ಬಂದು ಕೆಳಗಡೆ ಹೋಗುವ ಸಾಧ್ಯತೆಗಳು ಸಹ ಇಲ್ಲಿ ಇರುತ್ತೆ ಅಲ್ವಾ? ಸೊ ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಯಲ್ಲಿ ನಾವು ನೋಡಿದಾಗ ನೋಡಿ, ಮಾರ್ಕೆಟು ಕಂಪ್ಲೀಟ್ ಆಗಿ ಡೌನ್ ಸೈಡ್ ಇಲ್ಲ, ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದು ಮತ್ತೆ ಮೇಲ್ಗಡೆ ಹೋಗುವಂತಹ ಸಾಧ್ಯತೆಗಳು ಸಹ ಮಾರ್ಕೆಟಲ್ಲಿ ಜಾಸ್ತಿ ಇದೆ. ಸೊ ಇವಾಗ ನಾವು 1 ಅವರ್ ಚಾರ್ಟಲ್ಲಿ ನೋಡಿದಾಗ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ, ಪ್ರೀವಿಯಸ್ ಕ್ಯಾಂಡಲಿನ ಲೋನ ನಮಗಿದು ಹೇಳ್ತಾ ಇದೆ. ನೋಡಿ, ಒಂದು ಕಡೆ ಏನು ಹೇಳ್ತಾ ಇದೆ, 61 ಫಿಬೊನಾಚಿ 60 ಮತ್ತು 50% ಮಧ್ಯದಲ್ಲಿದೆ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದರೂ ಬರಬಹುದು ಅಂತ. ಇನ್ನು ಎರಡನೆಯ ವಿಷಯ ಅಂತ ಹೇಳಿದ್ರೆ, 1 ಅವರ್ ಚಾರ್ಟಲ್ಲಿ ಒಂದು ಬುಲ್ಲಿಶ್ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿರ್ತಕ್ಕಂತಹದ್ದಿದೆ. ಅದಲ್ಲದೇ 15 ನಿಮಿಷದ ಚಾರ್ಟಲ್ಲಿ ನೋಡಿದಾಗ ಇದು ಕ್ಲಿಯರ್ ಆಗಿ ನಮಗೆ ಒಂದು ಫಾಲಿಂಗ್ ವೆಡ್ಜ್ ಆಗಿದೆ. ಏನಾಗಿದೆ? ನಮಗೆ ಫಾಲಿಂಗ್ ವೆಡ್ಜ್ ಆಗಿದೆ. ಸೊ ಫಾಲಿಂಗ್ ವೆಡ್ಜ್ ಆಗಿರೋ ಕಾರಣದಿಂದಾಗಿ ಮಾರ್ಕೆಟು ಕೆಳಗಡೆಗೆ ಇಳಿಯುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸ್ನೇಹಿತರೆ, ನಾವು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೀವು ಮಾರ್ಕೆಟಲ್ಲಿ ಕಲಿಬೇಕು, ಇಂಡಿಪೆಂಡೆಂಟ್ ಟ್ರೇಡರ್ ಆಗಬೇಕು, ಆಪ್ಷನ್ಸಲ್ಲಿ ಸ್ಕ್ಯಾಲ್ಪಿಂಗನ್ನು ಕಲಿಬೇಕು, ಒಂದು ಮೊಮೆಂಟಮ್ ಟ್ರೇಡನ್ನು ಕಲಿಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ. ಬ್ಯಾಚ್ಗಳು ಸ್ಟಾರ್ಟ್ ಆಗಿದೆ, ಎನ್ಕ್ವೈರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ನಾವು ತುಂಬ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ 22ನೇ ತಾರೀಕು ಇದೇ ಮೇ 22ಕ್ಕೆ ನಮ್ಮ ಒಂದು ವೆಬಿನಾರ್ ಇದೆ, ಫ್ರೀ ವೆಬಿನಾರ್ ಇದೆ. ಈ ವೆಬಿನಾರ್ ಏನಿದೆ ಇದು ಒಂದು ಫ್ರೀ ವೆಬಿನಾರ್ ಇದೆ. ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲಿ ಹಾಕಿರ್ತೀನಿ, ಅಥವಾ ಒಂದು ನಿಮಗೆ ಲಾಸ್ಟಿಗೆ ಏನು ವಿಡಿಯೋ ಮುಗಿದ ಮೇಲೆ ಏನು ಲಾಸ್ಟಿಗೆ ಟೈಲ್ಸ್ ಬರುತ್ತಲ್ಲ, ಅಲ್ಲೂ ಸಹ ನಾನು ನಿಮಗೆ ಇದನ್ನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಆಯಿತು ನಮ್ಮ ನಿಫ್ಟಿಯ ಒಂದು ಅನಾಲಿಸಿಸ್, ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸು 15 ನಿಮಿಷದ ಚಾರ್ಟಿನ ಪ್ರಕಾರ. ಇನ್ನು ಸ್ನೇಹಿತರೆ, ಸ್ಪೆಷಲ್ ಡೇ ಇದ್ದಾಗ ನಾವು ಟ್ರೇಡನ್ನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಲೈವ್ನ ನಾನು ತೊಗೊಂಡಿದ್ದೆ. ಸೊ ಅದರಲ್ಲಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಲೈವ್ ಟ್ರೇಡ್ಸ್ನೂ ತೊಗೊಂಡಿದ್ದೀವಿ, ಅಲ್ಲಿ ಏನೇನಾಗಿದೆ ಅಂತ ಹೇಳೋ ಸಹ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ತಾವು ಇನ್ನೂವರೆಗೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ, ಆ ಒಂದು ಲೈವ್ ಸೆಷನನ್ನು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ಒಂದು ಸೆಷನನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ತುಂಬ ಒಂದು ಇಂಪಾರ್ಟೆಂಟ್ ಹಾಗೂ ತುಂಬ ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇತ್ತು ಮಾರ್ಕೆಟ್ದು ಅಲ್ವಾ? ನೋಡಿ, ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ, ಒಂದು ಫಾಲಿಂಗ್ ವೆಡ್ಜ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ನೋಡಿ, ನಮ್ಮ ಒಂದು OIನ ನೋಡಿದಾಗ, OIಯನ್ನು ನೋಡಿದಾಗ ಏನಂತ ಹೇಳ್ತಾ ಇದೆ, OI ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪುಟ್ ಸೈಡಲ್ಲಿ ವಾಲ್ಯೂಮ್ ಕಡಿಮೆ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಹೋಗಬೇಕು. ಇದು ಒಂದು ಲೆಕ್ಕಾಚಾರ ಆದರೆ,
ಇನ್ನು 1 ಅವರ್ ಚಾರ್ಟಲ್ಲಿ ನೋಡಿದಾಗ 1 ಅವರ್ ಚಾರ್ಟಲ್ಲಿ ನಾವು ನೋಡಿದಾಗ ಇದು ಏನು ಹೇಳ್ತಾ ಇದೆ ನಮಗೆ ಅಂತ ಹೇಳಿದ್ರೆ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಆಗಿದೆ. ಸೊ ಹಾಗಾದರೆ ಅದರ ಅರ್ಥ ಏನು, ಮಾರ್ಕೆಟು ಮೇಲ್ಗಡೆ ಹೋಗೋದಕ್ಕೆ ರೆಡಿ ಆಗಿದೆ ಅಂತ. ಇನ್ನು ನಾವು ಓವರ್ ಆಲ್ ಟ್ರೆಂಡನ್ನು ನೋಡಿದಾಗ ಮಾರ್ಕೆಟಿನ ಯಾವ ಡೈರೆಕ್ಷನಲ್ಲಿದೆ, ಬುಲ್ಲಿಶ್ ಮೊಮೆಂಟಮಲ್ಲಿರ್ತಕ್ಕಂತಹದ್ದು, ರೈಟ್. ಸೊ ಸ್ನೇಹಿತರೆ, ಇದು ಒಂದು ಲೆಕ್ಕಾಚಾರ. ಇನ್ನು 15 ನಿಮಿಷದ ಚಾರ್ಟಲ್ಲಿ ನೋಡಿದಾಗ ಒಂದು ಫಾಲಿಂಗ್ ವೆಡ್ಜ್ ನಮಗಿಲ್ಲಿ ಕಾಣೋದಕ್ಕೆ ಸಿಕ್ಕಿದೆ. ನೋಡಲಿಕ್ಕೆ ನಮಗಿಲ್ಲಿ ಸಿಕ್ಕಿದೆ. ಸೊ ಇದು ತುಂಬಾ ಒಂದು ಮಹತ್ವವಾದಂತಹ ಒಂದು ಲೆಕ್ಕಾಚಾರ. ಇನ್ನು ನಾವು ನಿಫ್ಟಿಯ ಕಡೆಗೆ ಬಂದಾಗ ನಿಫ್ಟಿಯ ಒಂದು ಅನಾಲಿಸಿಸನ್ನು ಮಾಡೋದಕ್ಕೆ ನಾವು ಇಳಿದ್ವಿ ಅಂತ ಹೇಳಿದ್ರೆ ಓಪನ್ ಇಂಟ್ರೆಸ್ಟನ್ನು ನೋಡಿಕೊಂಡು ಬರೋಣ. ಓಪನ್ ಇಂಟ್ರೆಸ್ಟಲ್ಲಿ ನಮಗೆ ಮಾರ್ಕೆಟಿನ ಒಂದು ಓವರಾಲ್ ಟ್ರೆಂಡಿನ ಬಗ್ಗೆ ಮಾಹಿತಿ ಸಿಗುತ್ತೆ ಅಲ್ವಾ. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾಲ್ ಸೈಡು ವಾಲ್ಯೂಮ್ ಕಡಿಮೆ ಇದೆ, OI ಯಾವ ಸೈಡ್ ಕಡಿಮೆ ಇದೆ, ಕಾಲ್ ಸೈಡು OI ಕಡಿಮೆ ಇದೆ. ಏನಾದ್ರ ಅರ್ಥ, ಮಾರ್ಕೆಟು ನಿಫ್ಟಿಯಲ್ಲಿ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿದೆ. ಇಲ್ಲಿ ನೋಡಿ, ಕಾಲ್ ಸೈಡು 23,81,553 ಕಾಂಟ್ರಾಕ್ಟ್ ಇದ್ದರೆ ಪುಟ್ ಸೈಡಲ್ಲಿ 29,67,195 ಕಾಂಟ್ರಾಕ್ಟ್ಸು ಪುಟ್ ಸೈಡಲ್ಲಿದೆ. 23,81,553 ಕಾಂಟ್ರಾಕ್ಟ್ಸು ಕಾಲ್ ಸೈಡಲ್ಲಿದೆ. ಅಂದರೆ ಯಾವ ಸೈಡ್ ಮಾರ್ಕೆಟ್ ಹೋಗಬೇಕು, ಕರೆಕ್ಟ್ ಕಾಲ್ ಸೈಡ್ ಮಾರ್ಕೆಟ್ ಹೋಗಬೇಕು ಅಂತ ನಮ್ಮ ಓಪನ್ ಇಂಟ್ರೆಸ್ಟಲ್ಲಿ ನಮಗೆ ಹೇಳ್ತಾ ಇದೆ. ಯಾವುದ್ರದ್ದು, ನಿಫ್ಟಿದು, ಬ್ಯಾಂಕ್ ನಿಫ್ಟಿದೇನು ಮತ್ತು ಕೆಳಗಡೆ ಸೈಡಿಗೆ ಮೊಮೆಂಟಮ್ ಇರ್ತಕ್ಕಂಥದ್ದು. ಇನ್ನು ನಾವು ಫಿಬೊನಾಚಿಯನ್ನು ಹಾಕಿ ನೋಡಿದಾಗ ಇದು ನಮಗೆ ಕ್ಲಿಯರ್ಲಿ ಮೇಲ್ಗಡೆ ಮೊಮೆಂಟಮ್ ತೋರಿಸ್ತಾ ಇದೆ. ಬಟ್ ಬಂದ್ರೂ ನಾಳೆ ಪುಲ್ ಬ್ಯಾಕಿಗೆ ಕೆಳಗಡೆ ಬಂದರೆ ಬರಬೇಕಷ್ಟೇ. ಓಕೆ, ನಾಳೆ ದಿವಸ ಒಂದು ಪುಲ್ ಬ್ಯಾಕಿಗೆ ಬಂದರೆ ಬರಬಹುದು. ಇನ್ನು 1 ಅವರ್ ಚಾರ್ಟಲ್ಲಿ ನಾವು ನೋಡಿದಾಗ ಮಾರ್ಕೆಟು ಪ್ರೀವಿಯಸ್ ಸ್ವಿಂಗನ್ನು ತುಂಬ ಮುಂಚೆನೇ ಬ್ರೇಕ್ ಮಾಡಿದೆ. ಏನು ಮಾಡಿದೆ ಮಾರ್ಕೆಟು, ಪ್ರೀವಿಯಸ್ ಸ್ವಿಂಗನ್ನು ತುಂಬಾ ಹಿಂದೆನೇ ಅದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೊರಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ವಿಕ್ ಬಂದಿದೆ ಸ್ನೇಹಿತರೆ, ಇದಕ್ಕೆ ಹೇಳ್ತಕ್ಕಂಥದ್ದು ಮಾರ್ಕೆಟಲ್ಲಿ ನಾವು ತುಂಬ ಹುಷಾರಾಗಿರಬೇಕು ಅಂತ. ಇಲ್ಲೊಂದು ದೊಡ್ಡ ವಿಕ್ಕು ಅಂತ ಹೇಳಿದ್ರೆ ಏನಿದು, ಇಲ್ಲಿ ನೋಡಿ ಎಷ್ಟೊತ್ತಿಗಪ್ಪ ಇದು ಅಂದರೆ 11:15 ಸಮೀಪದಲ್ಲಿ ಏನಾಗಿದೆ, ಪುಟ್ಟು ಒಂದು ನೆಗೆಟಿವಲ್ಲಿ ಬಂದಿರಬೇಕು. ಸೊ ನಾವಿಲ್ಲಿ ನೋಡಿದಾಗ ನೋಡಿ, ಇದು ನಮ್ಮ ಪುಟ್ಟು, ಇದು ಏನಾಗಿದೆ, ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮೂಮೆಂಟನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಇಲ್ಲ. ಅದಕ್ಕೆ ಹೇಳೋದು ಸ್ನೇಹಿತರೆ, ಸ್ಪೆಷಲ್ ಡೇ ಇದ್ದಾಗ ಒಂದು ಸ್ವಲ್ಪ ಮಾರ್ಕೆಟಿಂದ ದೂರ ಇರೋದು ಉತ್ತಮ ಅಲ್ವಾ. ಸ್ನೇಹಿತರೆ, ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಚಾಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು 15 ನಿಮಿಷದ ಚಾರ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ, ಮಾರ್ಕೆಟ್ ಒಂದು ಬುಲಿಶ್ ಮೊಮೆಂಟಮನ್ನು ಕೊಡ್ತಾ ಇದೆ. ಒಂದು ವೇಳೆ ಈ ಟ್ರೆಂಡ್ ಲೈನನ್ನು ಏನಾದರೂ ಬ್ರೇಕ್ ಮಾಡಿದರೆ, ಮಾರ್ಕೆಟ್ ಬ್ರೇಕ್ ಮಾಡಿ ಯಾವ ರೇಂಜಲ್ಲಿದೆ, 22,480 ರೇಂಜಿನಲ್ಲಿದೆ. ಇದನ್ನು ಕೆಳಗಡೆ ಬ್ರೇಕ್ ಮಾಡಿ ಒಂದು ಪ್ರೈಸ್ ಆ್ಯಕ್ಷನನ್ನು ಮಾಡಿ ಕೆಳಗಡೆಗೆ ಇಳಿತಾ ಇದೆ ಅಂತ ಹೇಳಿದ್ರೆ ನಾವಿಲ್ಲೊಂದು ಎಂಟ್ರಿಯನ್ನು ಮಾಡ್ಕೋಬಹುದು. ಸರಿನಾ ಸ್ನೇಹಿತರೆ, ಇದು ಇತ್ತು ನಮ್ಮ ನಿಫ್ಟಿಯ ಒಂದು ಅನಾಲಿಸಿಸು. ಬ್ಯಾಂಕ್ ನಿಫ್ಟಿನೂ ನೋಡಿದ್ವಿ. ನಿಮಗೆ ಇದೇ ರೀತಿಯಾಗಿ ಬೇರೆ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಲಿ ಒಂದು ಸರಿ ನಾವು ಯಾವ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಬಹುದು, ನನ್ನ ವ್ಯೂ ಪಾಯಿಂಟನ್ನು ನಾನು ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಪ್ರೊವೈಡೆಡ್ ನೀವು ನನಗೆ ಬೇಕು ಅಂತ ಹೇಳಿದ್ರೆ ನಾನು ಹಂಚ್ಕೊತೀನಿ ಸ್ನೇಹಿತರೆ, ರೈಟ್. ಸೊ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎನ್ರೋಲ್ ಮಾಡ್ಕೊಳ್ಳಿ. ತುಂಬ ದಿವಸ ಏನಾಗಿಲ್ಲ, 1-2 ದಿವಸ ಆಗಿದೆ. ಅದನ್ನು ನಾನು ಶನಿವಾರ ಮತ್ತು ಭಾನುವಾರ ಕವರ್ ಮಾಡಿ ಕೊಡಬಲ್ಲೆ ಸ್ನೇಹಿತರೆ.
ಇನ್ನು ವೀಕೆಂಡ್ ಬ್ಯಾಚಸ್ನವರು ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಕರೆ ಮಾಡಿ ಮಾತಾಡಿ. ನಾವು ವೀಕೆಂಡ್ ಬ್ಯಾಚಸ್ ಸಹ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸರಿನಾ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅವ್ರ ಜೊತೆಲಿ ವಿಡಿಯೋನ ಹಂಚ್ಕೊಳ್ಳಿ, ಶೇರ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹರಿದಾಡಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.